ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಬಗ್ಗೆ ಕೇಳಿರ್ತೀರ, ಆದ್ರೆ ದೇಶಕ್ಕೋಸ್ಕರ ತಮ್ಮ ಆಸ್ತಿನ ದಾನ ಮಾಡಿ ಕಡೆಗೆ ತಾವೇ ಬಡವರಾಗಿ ಸತ್ತವ್ರನ್ನ ಎಂದಾದ್ರೂ ನೋಡಿದ್ದೀರಾ? ಹೌದು, ಇಂದು ನಮ್ಮ ಡೆಸ್ಟೆಡ್ ಫ್ಲೈನ್ಸ್ ನಲ್ಲಿ ಕೊಟ್ಟಿರೋದು ಸದಾಶಿವರಾವ್ ಅವರ ಫೈಲ್. ಸೊ ತಡ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಕರಾವಳಿ ಭಾಗದ ಮಂಗಳೂರಿನಲ್ಲಿ ಇವ್ರದೊಂದು ಐತಿಹಾಸಿಕ ಬಂಗ್ಲೆ ಇರುತ್ತೆ. ಆ ಬಂಗ್ಲೆ ಹೆಸರು ಸದಾಶಿವ ಬಾಗ್ ಅಂತ. ಅದು ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಒಂದೇ ಟೈಮಲ್ಲಿ ಅಲ್ಲಿ 100 ಜನ ವಾಸ ಮಾಡಬಹುದಾಗಿತ್ತು. ಅದು ಇವತ್ತಿನ ಲೆಕ್ಕಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಿತ್ತು. ಇವರು ಬರೀ ಶ್ರೀಮಂತರು ಮಾತ್ರ ಅಲ್ಲ, ತುಂಬಾ ಬ್ರಿಲಿಯಂಟ್ ಕೂಡ. ಮುಂಬೈನ ವಿಲಿಯಮ್ಸ್ ಕಾಲೇಜ್ನಲ್ಲಿ ಓದಿ ತಮ್ಮ ಲಾಯರ್ ಪದವಿನ ಮುಗಿಸಿ ತಾವು ಹುಟ್ಟಿದ ಊರಿಗೆ ಮರಳಿ ಬಂದು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ಇವರು ಎಷ್ಟು ಸಕ್ಸಸ್ಫುಲ್ ಆದ್ರು ಅಂದ್ರೆ ಬ್ರಿಟಿಷ್ ಅಫಿಷಿಯಲ್ಸೇ ಇವ್ರ ಹತ್ರ ಬಂದು ಲೀಗಲ್ ಅಡ್ವೈಸ್ ನ ಕೇಳೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಜಸ್ಟ್ ಒನ್ಸ್ ನೀವು ಯೋಚನೆ ಮಾಡಿ, ಯಾವ ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರೋ ಆ ಟೈಮಲ್ಲಿ ಬ್ರಿಟಿಷರೇ ನಮ್ಮ ಇಂಡಿಯನ್ ಅಂದ್ರೆ ಸದಾಶಿವರಾವ್ ಅವ್ರನ್ನ ಬಂದು ಲೀಗಲ್ ಅಡ್ವೈಸ್ ಕೇಳ್ತಾ ಇದ್ರು ಅಂತಂದ್ರೆ ಇವರು ಎಷ್ಟು ಬ್ರಿಲಿಯಂಟ್ ಅಂತ. ಇಂಥ ಬ್ರಿಲಿಯಂಟ್ ಲಾಯರ್ಗೆ ದುಡ್ಡು ಮಾಡೋದು ತುಂಬಾ ದೊಡ್ಡ ವಿಷಯ ಆಗಿರಲಿಲ್ಲ. ಆದ್ರೆ ಇವರು ದೇಶಕ್ಕೋಸ್ಕರ ಮತ್ತು ಫ್ರೀಡಮ್ ಫೈಟರ್ಸ್ಗೋಸ್ಕರ ಲಾಯರ್ ಆಗಿ ಉಳ್ಕೊಳ್ತಾರೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಥರ ಸಾಲ್ಟ್ ಸತ್ಯಾಗ್ರಹ ಇದು 1930 12 ಮಾರ್ಚ್ ಸಬರಮತಿ ಆಶ್ರಮದಿಂದ ಶುರುವಾಗಿ 1930 ಏಪ್ರಿಲ್ 6ರಲ್ಲಿ ದಂಡಿಯಲ್ಲಿ ಎಂಡಾಗುತ್ತೆ. ಆದರೆ ಇದಕ್ಕೆ ದೊಡ್ಡ ಮಟ್ಟದ ಫಂಡ್ ಬೇಕಾಗಿರುತ್ತೆ. ಆಗ ವಾಲಂಟಿಯರ್ ಆಗಿ ಮುಂದೆ ಬಂದು ಸದಾಶಿವರಾವ್ ಅವರು ತಮ್ಮದೇ ಆದ ಸ್ವರಾಜ್ ತಿಲಕ ಫಂಡ್ ಅಂತ ಒಂದು ಲೋಕಲ್ ಬ್ಯಾಂಕ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಈ ಫಂಡ್ಗೆ ಬೇರೆಯಿಂದ ದುಡ್ಡು ಕಲೆಕ್ಟ್ ಮಾಡಿ ಫಿಲ್ ಮಾಡೋದ್ರ ಬದಲು ತಮ್ಮದೇ ಆದ ಆಸ್ತಿನ ಮಾರಿ ಅದಕ್ಕೆ ಫಂಡ್ನ ತುಂಬ್ತಾ ಹೋಗ್ತಾರೆ. ಈ ಕಾಲದಲ್ಲಿ ಒಂದು ಟ್ಯೂಬ್ ಲೈಟ್ನ ದಾನ ಮಾಡಿದ್ರು. ಅದರಲ್ಲಿ ಹೆಸರು ಹಾಕೊಳ್ಳೋ ಜನದ ಮುಂದೆ ಸದಾಶಿವರಾವ್ ಅಂತ ಜನಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ಕಾಣೆಯಾಗಿದ್ದಾರೆ. ಬ್ರಿಟಿಷರು ಕರಾವಳಿ ಭಾಗದಲ್ಲಿ ಯಾರೆಲ್ಲ ಫ್ರೀಡಮ್ ಫೈಟರ್ಸ್ನ ಅರೆಸ್ಟ್ ಮಾಡ್ತಿದ್ರು ಅವ್ರಿಗೋಸ್ಕರ ಸದಾಶಿವರಾವ್ ಅವರು ಕೋರ್ಟ್ನಲ್ಲಿ ಇರ್ತಾ ಇದ್ರು. ಇವರು ಯಾವುದೇ ಥರದ ಫೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅದ್ರ ಬದಲಾಗಿ ತಾವೇ ತಮ್ಮ ದುಡ್ಡನ್ನ ಹಾಕಿ ಅವ್ರಿಗೆ ಬೇಲ್ ಕೊಡಿಸ್ತಾ ಇದ್ರು. ಇದರಿಂದ ಬ್ರಿಟಿಷರು ಯಾವ ಮಟ್ಟಿಗೆ ಬೇಸತ್ತೋಗಿದ್ರು ಅಂತಂದ್ರೆ ಹೇಗಾದ್ರೂ ಮಾಡಿ ಇವ್ರನ್ನ ಫೈನಾನ್ಷಿಯಲಿ ವೀಕ್ ಮಾಡಬೇಕು ಅಂತ ಬೇಲ್ ಬಾಂಡ್ ಪ್ರೈಸ್ನ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಮಾಡ್ತಾ ಬರ್ತಾರೆ. ಆದರೆ ಇವರು ತಮ್ಮ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಆಗಲಿ ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವತ್ತೂ ಯೋಚನೆ ಮಾಡಲ್ಲ. ಬ್ರಿಟಿಷರು ಬೇಲ್ ಅಮೌಂಟ್ನ ಎಷ್ಟೇ ಜಾಸ್ತಿ ಮಾಡಿದ್ರು ಅದನ್ನ ಅವರೇ ಕಟ್ಟಿ ಬ್ರಿಟಿಷ್ ಕಸ್ಟಡಿಯಲ್ಲಿ ಇರ್ತಿದ್ದ ಫ್ರೀಡಮ್ ಫೈಟರ್ಸ್ನ ಒಳಗೆ ಕರ್ಕೊಬರ್ತಾ ಇರ್ತಾರೆ. ಆ ಕಾಲದಲ್ಲಿ ದಲಿತ ಸಮುದಾಯ ಜನರಿಗೆ ನಮ್ಮ ಸಮಾಜದಲ್ಲಿ ಜಾಗ ಇರಲಿಲ್ಲ. ಅದನ್ನು ಗುರುತಿಸಿದ ಸದಾಶಿವರಾವ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಅಲ್ಲಿದ್ದ ದಲಿತ ಸಮುದಾಯದ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆನ ಕಟ್ಟಿಸಿ ಅವರ ಓದಿನ ಕರ್ತವ್ಯವನ್ನು ತಮ್ಮ ಹೆಗಲಿಗೆ ಏರಿಸ್ಕೊಳ್ತಾರೆ. ಇದರಿಂದ ಮೇಲ್ಜಾತಿಯ ಜನರು ಸದಾಶಿವರಾವ್ ಅವ್ರನ್ನ ದೂರ ಇಡಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇದಕ್ಕೆಲ್ಲ ಎದುರದೆ ಅವರು ತಮ್ಮ ಕರ್ತವ್ಯವನ್ನು ನಡೆಸ್ಕೊಡ್ತಾ ಹೋಗ್ತಾರೆ. ಮಂಗಳೂರಿನ ಪ್ರಖ್ಯಾತ ವೆಂಕಟನಾಥ ದೇವಸ್ಥಾನದಲ್ಲಿ ದಲಿತರಿಗೆ ಪ್ರವೇಶವಿರುವುದಿಲ್ಲ. ಆದರೆ ಅಲ್ಲಿಗೆ ಸದಾಶಿವರಾವ್ ಅವರು ತಾವೇ ಮುಂದೆ ನಿಂತು ದಲಿತರಿಗೆ ಪ್ರವೇಶವನ್ನು ಕೊಡಿಸ್ತಾರೆ. ಆದರೆ ಇದರಿಂದಾಗಿ ಸದಾಶಿವರಾವ್ ಅವರ ಸ್ವಂತ ಬಂಧುಗಳೇ ಇವ್ರನ್ನ ದೂರ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿನ ಸದಾಶಿವರಾವ್ ಅವರ ಮಗಳು ತೀವ್ರ ಅನಾರೋಗ್ಯದಿಂದ ತೀರ್ಕೊಳ್ತಾರೆ. ಮನೆಯಲ್ಲಿ ಹೆಣ ಬಿದ್ದಿರುತ್ತೆ. ಆದರೆ ಅದೇ ದಿನದಂದು ಮಂಗಳೂರಿನಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಒಂದು ಪ್ರಮುಖ ಪ್ರೊಟೆಸ್ಟ್ ಏರ್ಪಾಡು ಮಾಡಿರ್ತಾರೆ. ಇವರ ಪತ್ನಿಯಾದ ಶಾಂತಾಬಾಯಿ ಅವರು ತಮ್ಮ ಕಣ್ಣೀರನ್ನು ಒರೆಸ್ಕೊಂಡು ಸದಾಶಿವರಾವ್ ಅವರ ಬಳಿಗೆ ಬಂದು, ನಿಮ್ಮ ಮಗಳು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾಳೆ ಅಂತ ತಿಳ್ಕೊಳ್ಳಿ, ನೀವು ಪ್ರೊಟೆಸ್ಟ್ಗೆ ಹೋಗಿ ಅಂತ ಕಳಿಸ್ಕೊಡ್ತಾರೆ. ಇಂಥ ಸಪೋರ್ಟಿವ್ ಫ್ಯಾಮಿಲಿ ಇಂಥ ಕಾಲದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಕೊನೆಗಾಲದಲ್ಲಿ ಇವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇವರ ಐಷಾರಾಮಿ ಬಂಗ್ಲೆ ಅಂದರೆ ಸದಾಶಿವ ಬಾಗ್ ಕೂಡ ಹರಾಜಿಗೆ ಬರುತ್ತೆ. ಬಂಗ್ಲೆಯಲ್ಲಿ ವಾಸಿಸ್ತಿದ್ದ ಇವ್ರಿಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಮನೇನ ಶಿಫ್ಟ್ ಮಾಡೋಕ್ಕೂ ಕೂಡ ಇವ್ರ ಹತ್ರ ಒಂದು ಸ್ವಂತ ಮನೆ ಕೂಡ ಉಳಿಸ್ಕೊಂಡಿರಲ್ಲ. 1937ರಲ್ಲಿ ಇವ್ರಿಗೆ ತೀವ್ರ ಜ್ವರ ಮತ್ತು TB ಇಂದ ಬಳಲ್ತಾ ಇರುವಾಗ ಮುಂಬೈನಲ್ಲಿ ಒಂದು ಚಿಕ್ಕ ರೂಮ್ನ ಬಾಡಿಗೆಗೆ ತಗೋತಾರೆ. ಚಿನ್ನದ ಸ್ಪೂನ್ನ ಬಾಯಿಲ್ಕೊ ಹುಟ್ಟಿದ್ದ ಇವ್ರಿಗೆ ಕನಿಷ್ಠ ಪಕ್ಷ ಒಂದು ಒಳ್ಳೆ ಮೆಡಿಸನ್ ಕೂಡ ಪರ್ಚೇಸ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಇವರು TB ಕಾಯಿಲೆಯಿಂದ ತೀರ್ಕೊಂಡಾಗ
ಇವರ ಮೇಲೆ ಮುಚ್ಚೋದಿಕ್ಕೆ ಒಂದು ಬಿಳಿ ಬಟ್ಟೆ ತಗೊಳಕ್ಕೂ ಇವರ ಫ್ಯಾಮಿಲಿ ಹತ್ರ ಕಾಸಿರಲ್ಲ. ನೋಡಿ ಎಂಥ ಕಾಲ ಬಂತು. ಯಾವ ಮನುಷ್ಯ ಒಂದು ಕೋಟ್ಯಾಂತರ ರೂಪಾಯಿ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ಇದ್ನೋ ಅವನಿಗೆ ಮನೆ ಇಲ್ದಿರೋ ಥರ ಆಯಿತು. ಕಡೆಗೆ ಇವರ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ದುಡ್ಡು ಇಲ್ದಿರೋ ಥರ ಆಯಿತು. ಇಂಥ ನಿಸ್ವಾರ್ಥ ದೇಶ ಪ್ರೇಮಿಯ ಪರಿಸ್ಥಿತಿಯನ್ನು ನೋಡಿ ಅಲ್ಲಿದ್ದ ದೇಶಭಕ್ತರು ತಮ್ಮ ಕೈಯಿಂದ ಕಾಸನ್ನು ಹಾಕಿ ಇವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಆದರೆ ನಮ್ಮ ಕರುನಾಡ ಸದಾಶಿವರಾವ್ ಅವರು 100 ಕೋಟಿ ಆಸ್ತಿನ ದೇಶಕ್ಕೋಸ್ಕರ ನೀರು ಥರ ಸುರಿದ್ರು. ಹೋರಾಟಗಾರರ ಬೇಲ್ ಅಮೌಂಟ್ ಕಟ್ಟೋಕ್ಕೆ, ಬಡವರ ಹೊಟ್ಟೆ ತುಂಬಿಸೋಕೆ, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ತಮ್ಮ ಪತ್ನಿಯ ಒಡವೆಗಳನ್ನು ಮಾರಿದರು. ಕಡೆಗೆ ಇವರ ಮಗಳ ಅಂತ್ಯ ಸಂಸ್ಕಾರಕ್ಕಿಂತ ದೇಶದ ಹೋರಾಟವೇ ಮುಖ್ಯ ಅಂತ ಸತ್ಯಾಗ್ರಹಕ್ಕೆ ಹೋದ್ರು ಅಂತ ಅಂದರೆ ಇವರ ದೇಶಭಕ್ತಿ ಯಾವ ಮಟ್ಟದ್ದು ನೀವೇ ಒಂದ್ಸಲ ಯೋಚನೆ ಮಾಡಿ. ಆದರೆ ಇವತ್ತಿನ ಕಾಲದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲೇ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಇಂತಹ ರಿಯಲ್ ಹೀರೋಗಳ ಬಗ್ಗೆ ಎಲ್ಲೂ ತಿಳಿಸ್ಕೊಡ್ತಾ ಇಲ್ಲ. ಇದೇ ಬೇಜಾರಿನ ಸಂಗತಿ. ಇಂತಹ ರಿಯಲ್ ಹೀರೋಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.